ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನಮ್ಮ ಡೇ ಸೆಕೆಂಡ್ ನಮ್ಮ ಕಸಿನ್ಸ್ ಜೊತೆಗೆ ಟ್ರಿಪ್ಪು. ಸೊ ನಾವಿವತ್ತು ಹೊರಗಡೆ ಏನೋ ಹೋಗ್ಬೇಕು ಅಂತ ಹೋಗ್ತಾಯಿದ್ದೀವಿ. 12 ಗಂಟೆ ಆಗಿದೆ. ಇನ್ನೂ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವಿ ಅಂತ. ಸೊ ಲೆಟ್ಸ್ ಸಿ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ನೆಕ್ಸ್ಟ್ ಮತ್ತೆ ಹೋಗ್ತೀವಿ. ಎಲ್ಲ ಕಾಫಿ ಪ್ಲ್ಯಾಂಟೇಷನ್ ತುಂಬ ಚೆನ್ನಾಗಿದೆ. ಇದು ಇಲ್ಲೊಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಎಲ್ಲ ನಿಂತಿದ್ದೀವಿ. ಎಲ್ಲ ಹೊರಡ್ತಾ ಇದ್ದೀವಿ ಇನ್ನೇನು. ಡೇ ಸೆಕೆಂಡ್ ಇನ್ ಚಿಕ್ಕಮಂಗ್ಳೂರಲ್ಲಿ ನಾವು ಇದ್ದಿದ್ದ ರೆಸಾರ್ಟ್ನಲ್ಲಿ ಚೆಕ್ಔಟ್ ಮಾಡಿಕೊಂಡು 12 ಗಂಟೆಗೆ ನಾವು ಸ್ವಲ್ಪ ಪ್ಲೇಸಸ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಮುಂದೆ ಏನೇನಾಯಿತು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಿಂದಿನ ದಿನ ಸಿಕ್ಕಿದ ಗ್ರೂಪ್ ಎಲ್ಲ ಅವ್ರು ಬೆಳಗ್ಗೆನೇ ಎದ್ದು ಬೇರೆ ಪ್ಲೇಸಸ್ ನೋಡೋಕೆ ಹೋಗಿದ್ರು. ಸೊ ನಾವು ಹೊರಡೋ ಟೈಮಿಗೆ ಅವರು ಕೂಡ ಬಂದರು. ಸೊ ಬಂದಾದಮೇಲೆ ನಾವು ಅವ್ರ ಜೊತೆ ಫೋಟೋಸ್ ತೆಗೆದುಕೊಂಡು ನಾವು ಕೂಡ ನಮ್ಮ ದಾರಿ ನೋಡ್ಕೊಂಡ್ವಿ. ಆ್ಯಂಡ್ ಅವರೆಲ್ಲರೂ ಹೇಳ್ತಾಯಿದ್ರು, ನೀವು ನಮ್ಮನ್ನೆಲ್ಲರನ್ನೂ ನಿಮ್ಮ ಮದುವೆಗೆ ಇನ್ವೈಟ್ ಮಾಡಬೇಕು ಅಂತ. ಎಸ್, ಡೆಫಿನೆಟ್ಲಿ ಎಲ್ಲರನ್ನೂ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಈಗ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಿರಮ್ಮ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಒಂದು ಸ್ಟೋರಿ. ನಾವು ಬೆಳಗ್ಗೆನೇ ಆ್ಯಕ್ಚುಲಿ ಸೋಂಬೇರಿಗಳೇ ಇಲ್ಲ ಅಂತ ಅಲ್ಲ, ಎಲ್ಲ ಹೊರಡೋದಕ್ಕೆ ಸ್ವಲ್ಪ ಸೋಂಬೇರಿತನ ಮಾಡ್ತಾಯಿದ್ವಿ. ಬೆಳಗ್ಗೆನೇ ಎದ್ದು ನಾನು, ವಿನು ಅಣ್ಣ ಮತ್ತು ದಿವ್ಯಕ್ಕ ಇವರೆಲ್ಲ ಏನು ಅಂದ್ಕೊಂಡ್ವಿ, ಇಲ್ಲೇ ಒಂದು ವ್ಯೂ ಪಾಯಿಂಟ್ ಇದೆ, ಟ್ರಕ್ಕಿಂಗ್ ಥರ ಹೋಗಬೇಕು, ಸ್ವಲ್ಪನೇ ಇರೋದು, ಹೋಗೋಣ ಅಂತ ಹೇಳಿ ನಮ್ಮ ವಿನು ಅಣ್ಣ ಫ್ರೆಂಡ್ ಹೇಳಿದರು. ಹೋಗೋಣ ಅಂತ ಹೇಳಿದರು. ಬೆಳಗ್ಗೆನೇ ಬಂದು ಫೋನ್ ಮಾಡ್ತೀನಿ ಎದೊಳಿ ಅಂತ ಹೇಳಿದರು. ಸೊ ನಮ್ಮ ದಿವ್ಯಕ್ಕ ಏನೋ ಫೋನ್ ಮಾಡಿದ್ಲು ಬೆಳಗ್ಗೆನೇ. ಬಟ್ ವಿನು ಅಣ್ಣನಿಗೆ ಅಷ್ಟೊತ್ತಿಗೆ ಆಲ್ರೆಡಿ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅವ್ರಿಗೆ 4 ಗಂಟೆಯಿಂದಲೇ ಸೊ ಅವನಿಗೆ ಸ್ಟಮಕ್ ಪೇಯ್ನ್ ಬಂದು ಲೂಸ್ ಮೋಷನ್ಸ್. ಸೊ ಹಾಗಾಗಿ ಆ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಸರಿ, ಆಮೇಲೆ ಸ್ವಲ್ಪ ಸರಿ ಹೋದ. ನೆಕ್ಸ್ಟ್ ಏನು ಮಾಡಬೇಕು, ದೇವಸ್ಥಾನ ಎಲ್ಲಾದರೂ ನೋಡಿಕೊಂಡು ಆಮೇಲೆ ಮುಂದೆ ಏನು ಸಿಗುತ್ತೆ ನೋಡ್ಕೊಂಡು ಹೋಗೋಣ, ದೇವರ ಮನೆ ಫಾಲ್ಸ್ ಅದು ಇದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಫಸ್ಟ್ ದೇವಿರಮ್ಮ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಪ್ಲೇಸಸ್ನ ನೋಡೋಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಇದ್ದಿದ್ದು. ಆಮೇಲೆ ಆ ಪ್ಲೇಸಸ್ನೆಲ್ಲ ನೋಡಿಕೊಂಡು ನಾವು ಈವ್ನಿಂಗ್ ಹಾಸನಾಂಬೆ ದರ್ಶನ ಕೂಡ ಮಾಡ್ಕೊಂಡು ಹೋಗೋಣ. ಅಂದರೆ ಇನ್ನು ಅವಾಗಿನ ಓಪನ್ ಆಗಿದ್ದು, ಸ್ವಲ್ಪ ಜನ ಕಡಿಮೆ ಇದ್ದರು, ಈಗಂತೂ ತುಂಬ ಜನ ಆಗಿದ್ದಾರೆ. ನೋಡಿ ಫ್ರೆಂಡ್ಸ್, ಅದೇ ನಾವು ದೇವಿರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಯ್ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಕಣೋ ಮೊಯ್ತ್ ನಿಂದು ಕಿವಿಲಿರೋವ. ಒಂದು ಅಕ್ಕ ಇಟ್ಟವಳೆ, ಇನ್ನೊಂದು ಅಣ್ಣ ಇಟ್ಟವಳೆ. ಚೆನ್ನಾಗಿ ಓಡ್ತಾವ್ರು ನಿಂಗೆ ಕಿವಿಗೆ. ಚೆನ್ನಾಗಿರ್ತಾರೆ, ಇದೆಲ್ಲ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ದೇವಸ್ಥಾನದಲ್ಲಿ ನಾವು ಊಟ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮುಂದೆ ಬಂದ್ವಿ. ಅಲ್ಲಿ ಮುಂದೆ ಬಂದಾಗ ಸಿಕ್ಕಿದೆ ನಮಗೆ ಸಿರಿ ನೇಚರ್ ರೂಟ್ಸ್. ಅಲ್ಲಿ ನಾವು ಕಾಫಿ ಬ್ರೇಕಿಗೆ ಅಂತ ನಿಲ್ಲಿಸಿದ್ವಿ. ಕಾಫಿ ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಸೊ ಹೋಗೋಣ ಅಂತ ಹೇಳಿ ಹಾಗೆ ಒಂದು ಸ್ಟಾಪ್ ಹಾಕಿದ್ದು. ಅಲ್ಲಿ ನಮ್ಮ ಟ್ರಿಪ್ ಎಲ್ಲ ಉಲ್ಟಾಪಲ್ಟಾಯಿತು. ಅಷ್ಟರೊಳಗೆ ವಿನು ಅಣ್ಣಂಗೆ ಮತ್ತೆ ಸ್ಟಮಕ್ ಪೇಯ್ನ್ ಜಾಸ್ತಿ ಆಯಿತು. ಸೊ ಅವ್ರ ಮುಂದೆ ಹೋಗಿರ್ತೀವಿ ನಾವು, ನೀವು ಬನ್ನಿ ಅಂತ ಹೇಳಿ ಒಂದು ಕಾರಲ್ಲಿ ಹೋಗೋದು. ಸಿರಿ ನೇಚರ್ ರೂಟ್ಸ್ ಬಂದಿದ್ದೀವಿ. ಸಿರಿ ನೇಚರ್ ರೂಟ್ಸ್ ಇಲ್ಲೇ ಎಷ್ಟು ಫೋಟೋಶೂಟ್ಗೆ 500 ರೂಪಾಯಿ ಅಂತ. ಸುಮ್ಮನೆ ನಾವೇ ತಗೊಂಡ್ರಾಗಲ್ವಾ? ಒಂದೆರಡು ಫೋಟೋ ತಗೊಂಡ್ಬಾ ಹೋಗಿ. ಕಮಾನ್ ಮೋಹಿತ್. ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ PC ಮೋಹಿತ್ ಹಾರ್ಯ ಪರ್ವತ್ ಅಂತ ಹಾಕ್ತೀನಿ. ಹಾಕ್ಲೇಬೇಕಪ್ಪ, ಅಷ್ಟೊಂದು ಕಷ್ಟಪಟ್ಟು ಫೋಟೋಸ್ ಎಲ್ಲ ತೆಗಿತಾ ಇದೆಯಾ. ಥ್ಯಾಂಕ್ ಯು ಮೋಹಿತ್. ವಿನು ಅಣ್ಣ ಅವರೆಲ್ಲ ಫಸ್ಟ್ ಹೋಗಿರ್ತಾರೆ, ಇನ್ನೇನು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡಿರ್ತಾನೆ. ಸೊ ಹುಷಾರಾಗ್ತೀನಿ ಬೇಗ ಅಂದ್ಕೊಂಡು ನಾವು ಇಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ನಾವು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತೀವಿ. ಬಟ್ ಆಗಿದ್ದೇ ಉಲ್ಟ. ಅಲ್ಲಿ ಹೋಗಿ ವೆಯ್ಟ್ ಮಾಡಿದ್ವಿ ಅಷ್ಟೇ, ಏನು 1 ನಿಮಿಷ ಆಗುತ್ತೆ. ಆಮೇಲೆ ಅಲ್ಲೇನೋ ಸ್ವಲ್ಪ ಅವನಿಗೆ ಜಾಸ್ತಿ ಪೇಯ್ನ್ ಇದೆ ಅಂತ ಹೇಳಿ ಐ ವಿ ಹಾಕಿದ್ರು. ಸೊ ಐ ವಿ ಹಾಕ್ತಾದ್ಮೇಲೆ 1 ಅವರ್ ಆಗುತ್ತೆ ಅಂತ ಹೇಳಿ ಈಚೆನೇ ವೆಯ್ಟ್ ಮಾಡಿ ಸಾಕಾದ್ಮೇಲೆ
ನಾವು ಇಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿ ಬಂದ್ವಿ. ಅಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ, ನಾವು ವೆಯ್ಟ್ ಮಾಡ್ತಿದ್ದಿದ್ದು. ಕೊಡ್ಸಿದೆ, ಪ್ರೈಸ್ ಬರ್ತಿದ್ಯಾ ನೋಡ್ಬೇಕು. ನೋಡ್ಬಿಟ್ಟು ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್. ಆಮೇಲೆ ಬೆಳಗ್ಗೆ ನಮಗೂ ವೆಯ್ಟ್ ಮಾಡಿ ಸಾಕಾಗಿ ತಲೆನೋವು ಬಂತು. ಸೊ ಒಂದು 4:15 ಆಗಿತ್ತು. ನಾವು ಅಲ್ಲಿ 2:30ಇಂದ 3 ಗಂಟೆಯಿಂದ ಒಂದು 4:15 ತನಕ ವೆಯ್ಟ್ ಮಾಡಿದ್ವಿ. ಇದಾಗಲ್ಲ ಅಂತ ಹೇಳಿ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಅಂತ ಕಾಫಿ ಕುಡಿಯೋಕ್ಕೆ ಬಂದ್ವಿ. ಇಲ್ಲಿ ಮೋಹಿತ್ ಅಷ್ಟು ತರಲೆ ಮಾಡ್ತಾಯಿದ್ದ ಅಂದರೆ ನಮಗೆ ಅಷ್ಟು ಅನಿಸ್ತಾ ಇಲ್ಲ. ಅದನ್ನೇ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಏನೇನೋ ವಿಷಯಗಳು ಎತ್ಕೊಂಡು ತರಲೆ ಮಾಡ್ತಾಯಿದ್ದ. ನೋಡಿ ಮಜಾ ಇದೆ. ಅಲ್ಲ ಕಡೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನೀವು ಬ್ಲಾಗ್ ಮಾಡಬೇಕಿತ್ತು. ಹೆಂಗೆ ಮಾಡೋಣ, ವಿನು ಅಣ್ಣಂಗೆ ಹಂಗಾಗಿದೆ ಅಂತ ಪಾಪ ವ್ಲಾಗಲ್ಲೆಲ್ಲ. ಹೋಗಿದೆ ನೋಡಿ, ಬಂದ್ವಿ. ಶ್ರಾವಣಿ ಸುಬ್ರಹ್ಮಣ್ಯ ಫಿಲಮಲ್ಲಿ ಇಟ್ಕೊಂಡು ಆ್ಯಕ್ಚುಲಿ ನಾವು ಇನ್ನೂ ಬೇರೆ ಬೇರೆ ಜಾಗಗಳಿಗೆ ಹೋಗ್ಬೇಕಾಯ್ತು, ಹೋಗೋಕ್ಕಾಗಲಿಲ್ಲ. ವಿನು ಅಣ್ಣಂಗೆ ಹುಷಾರಿಲ್ಲ, ಹಾಸ್ಪಿಟ್ಲ್ ಹತ್ರನೇ ಇದ್ವಿ. ಇಷ್ಟೊತ್ತಕ್ಕೆಲ್ಲ ಹೋಗಲಿಲ್ಲ ಒಳಗೆ, ಅವರೆಲ್ಲ ಹೋಗಿದ್ರು. ನಾವು ಅಲ್ಲೇ ವೆಯ್ಟ್ ಮಾಡಿಕೊಂಡು ಇಲ್ಲಿ ಹೋಗಲಿಲ್ಲ. ಕಾಫಿ ಕುಡಿಯೋದು ಬಂದಿದ್ದೀವಿ. ಕಾಫಿ ಬೇರೆ ಏನು ಕೆಲಸ ಇರಲಿಲ್ಲ. ಅಟ್ಲೀಸ್ಟ್ ಕಾಫಿ ಆದರೂ ಕುಡಿಯೋಣ ಅಂತ ಹೇಳಿ ಕಾಫಿ ಕುಡಿಯೋದು. ಎಲ್ಲ ಕಾಫಿ ಸ್ನ್ಯಾಕ್ಸ್ ಎಲ್ಲ ಈಗ ಲೈಟಾಗಿ ಸ್ನ್ಯಾಕ್ಸು ಕಾಫಿ ತೆಗೆದುಕೊಂಡು ನೆಕ್ಸ್ಟ್ ನೋಡೋಣ ಹಾಸನಾಗಾದರೂ ಹೋಗಿ ಹಾಸನ ದರ್ಶನ ಆಮೇಲೆ ಸೀದಾ ಬೆಂಗಳೂರು. ಓಕೆ, ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ. ಅಯ್ಯೋ, ಈ ಬೆಟ್ಟ ಎಲ್ಲ ನೋಡ್ದಂಗೆ ಹೋಗ್ತಾ ಇದ್ದೀವಿ. ಚಿಕ್ಕಮಂಗ್ಳೂರಿಗೆ ಬಂದ್ಬಿಟ್ಟು ನೋಡಿ ಎಲ್ಲ ಉಲ್ಟಾ ಪಲ್ಟಾ ಹೋಯ್ತು. ಮೋಹಿತ್ ಇನ್ನೂ ಒಂದಿನ ಇದ್ಬಿಟ್ಟು ಹೋಗೋಣ ಎಲ್ಲ ನೋಡಿಕೊಂಡು ಅಂತ ಇದ್ದಾನೆ. ಬಟ್ ಅನ್ಫಾರ್ಚುನೇಟ್ಲಿ ಯಾರಿಗೂ ಆಗಲ್ಲ. ಇವತ್ತು ತುಂಬಾ ಬಿಸಿಲು ಬೇರೆ ಇದೆ. ಟು ವ್ಲಾಗರ್ಸ್ ಇದ್ದಾರೆ ಇಲ್ಲಿ. ಮೋಹಿತ್ ಕೂಡ ನಂತರನೇ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಯಾವುದು ನಿಮ್ಮ ವ್ಲಾಗಿಂಗ್ ಚಾನಲ್ ಹೆಸರು? ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಎಣ್ಣೆ ಜೊತೆ ಮೋಹಿತ್ ಕತೆ. ವಾವ್, ಎಣ್ಣೆ ಜೊತೆ ಮೋಹಿತ್. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಫೇಮಸ್ ಆಗಿದ್ದಾನಲ್ಲ, ನನ್ನ ಅಕ್ಕನ್ಲೆ ಆ ಥರ ನೀನು ಫೇಮಸ್ ಆಗ್ತೀಯ. ಸೊ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕಂಟೆಂಟ್ ವಿಡಿಯೋಸ್. ನಾವಿನ್ನೂ ಒಂದು ಸ್ವಲ್ಪ ದಿನ ಇರ್ಬೋದಾಗಿತ್ತು, ಅದು ಒಂದಿನಾದರೂ ಟೈಮ್ ಸ್ಪೆಂಡ್. ಇವಾಗ ಫಸ್ಟ್ ನಿಮ್ಮ ಅಪ್ಪನ ಕೇಳಿ ಪರ್ಮಿಷನ್ ತಗೋ ಇರೋಣ. ಅಲ್ವಾ? ಪರ್ಮಿಷನ್ ಕೊಡಲ್ಲ. ಪರ್ಮಿಷನ್ ತಗೊಳಕ್ಕೂ ಗೊತ್ತಿರಬೇಕು. ಹೆಂಗೆ ಹೇಳು, ಹೇಳ್ಕೊಡು. ವಿಡಿಯೋ ಆಫ್ ಮಾಡ, ಆಮೇಲೆ ಹೇಳ್ತೀನಿ. ಟ್ಯಾಟಿಕ್ಸ್ ಎಲ್ಲರಿಗೂ ಬಿಎನ್ ಲೈಸೆನ್ಸ್ ಆಗಿ ಬಿಎನ್ ಲೈಸೆನ್ಸ್ ನಾನು ಹಿಡ್ದಿದ್ದೀನಿ. ಏಯ್ ಇದನ್ನೆಲ್ಲ ಹಾಕ್ಬಿಡಲಿ. ಇವಳಂತೂ ಎಲ್ಲಿ ನನ್ನ ಹಿಡಿತಾಳೆ ಅಂತ ಕಾನ್ಶಿಯಸ್ ಆಗಿ ಅವಳೆ. ನೀನೆ I should not be ಯಾವ್ದೇ ಹಾಕ್ ಮಾಡ್ತಾನೆ. ಏನು ಇದೆಲ್ಲ ಹಾಕ್ಬೇಡ. ಏನೋ ಮಾಡ್ತದಲ್ಲ ಹಾಕೊಂಡೆ ಆ ಬೈಕಲ್ಲಿ ಹೋಗೋ ನನ್ನೇ ನೋಡ್ತವ್ರು. ಏನು ಅವರು ಅದಕ್ಕೆ ರೋಡ್ ತಟ್ಲಿಲ್ಲ, ದಾರಿ ಬಿಟ್ಕೊಟ್ಟಿದ್ರು. ಯಾವ್ದು ತುಂಬಾ ಕೃಷ್ಣ ಇದೆ. ಅವ್ರು ಏನ್ ಮಾಡ್ತಾರೆ ಇಷ್ಟು ದೊಡ್ಡದಾಗಿದೆ ಬೇರೆ ಬಾಳನ್ ಥಿಂಗ್ಸ್. ಇದೆಲ್ಲ ಒಳಗ್ ಮಾಡ್ಬಿಡ್ರಿ ಕಣ್ರು. ಪಾಪ ವಿನೋಣ್ಣ ಆ ಕೈಯಲ್ಲಿ ಅನ್ಬೇಡ, ಈ ಕೈಯಲ್ಲಿ ಏನು ಅದೇ ಕೈಯಲ್ಲಿ ಅಂತ ಇದೆ. ಬಂದರು ಮಾವ ಬಂದರು. ಪಾಪ ವಿನು ಅಣ್ಣಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊಟ್ಟೆ ನೋವು ಬಂದಿದೆ. ಸ್ಲೋ ಕೊಟ್ಟಿರೋದು ನಾನೇ ಜಾಸ್ತಿ ಮಾಡಿಬಿಟ್ಟೆ ಬಿಡು. ನಾನೇ ಎಲ್ಲ ನೀನು ಇಲ್ಲಿ ಮಲಗಿದ್ರು ಜೋಕ್ ಮಾಡ್ತಾ ಇದೆಯಲ್ಲ. ಅವ್ನು ಇವಾಗ ಕ್ಯೂರ್ ಆಗಿಬಿಟ್ಟಿದ್ದಾನೆ. ಅದೇ ಅವ್ನಿಗೆ ಬೇಗ ಮನೆಗೆ ಹೋಗ್ಬೇಕಷ್ಟೇ. 2 ಜಾಗ ನೋಡ್ಕೊಂಡು ಯಾರೋ ಬೈಕೊಂಡಿದ್ದಾರೆ. ಯಾರು ಹೇಳು? ಶ್ರೇಯ ಬೈಕೊಂಡಿದ್ರು. ಆಮೇಲೆ ನಿನ್ನ ಮಗನೂ ಬೈಕೊಂಡಿರ್ತಾನೆ. ಹಂಗೆ ಅಲ್ಲ ಪಾಪ.
ಅಲ್ಲ ಚಿರಾಗು ಬೈಕೊಂಡಿರ್ತಾರೆ ನಿಮ್ಮ ಬೈಕೊಂಡಿರಲ್ಲ ಸುಮ್ಮನೆ ತಮಾಷೆಗೆ ಅವಳು ಚಿರಾಗಿ ಅವಳು ಹೋಗ್ಬೇಕಾದ್ರೆ ಇವನು ಯಾವಾಗ ರೆಂತಿನ ಬೇಡ ಬೈಕೊಂಡಿರ್ತಾನೆ ಹುಷಾರಿಲ್ದಂಗೆ ಆಯ್ತಲ್ಲ ಅವಳು ಬೈಕೊಂಡ್ಬಿಟ್ಟಿರ್ತಾಳೆ. ಅಲ್ಲ ಒಟ್ಟಲ್ಲಿ ನಿಮ್ಮ ಮಗ ಶಾವರಿ ಬೈಕೊಂಡಿರ್ತಾರೆ ನನ್ನ ಕರ್ಕೊಂಡು ಹೋಗ್ತಿಲ್ಲ ಅಂತ. ನಂಗೊತ್ತು ಶಾವರಿ ಇಲ್ಲಿ ಶಾಪ ಆಗಿರ್ತಾಳೆ, ನನ್ನ ಕರ್ಕೊಂಡು ಹೋಗ್ಬಿಟ್ಟಿಲ್ಲ ಇವಾಗ ಅಂತ. ಎಲ್ಲರೂ ಕ್ಯಾಮ್ರಾ ತೆಗಿತಾಳ. ನೀನು ಜೋಕ್ ಮಾಡ್ತಾ ಇರ್ತಿಲ್ಲ ಅದೆಲ್ಲ ನೋಡಿ. ಹೇಳಪ್ಪ. ಹಾಸ್ಪಿಟ್ಲ್ ಹತ್ರ ಕುತ್ಕೊಂಡು ಸಾಕಾಗಿ ಅಲ್ಲೇ ಒಂದು ನೇಚರ್ ವ್ಯೂ ನೋಡೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ವಿಡಿಯೋ ಮಾಡಿದ್ದಿದ್ದು. ಸೊ ನನಗೆ ಹೆಂಗೆ ರೆಗಿಸ್ತಿದ್ದಾರೆ ನೋಡಿ ಅಲ್ಲಿ. ನೋಡಿ ರಕ್ಷಿತಾ ಏ ನಮ್ಮ ರಶ್ಮಿಕಾ ಮಂದಣ್ಣ. ಭುವನ ಮಂದನ ಬೈ ನಾನು ಭುವನ ಅನ್ನೋ ಲೊಕೇಶನ್ ಏನೋ ಭುವನ ಅನ್ನೋ ಲೊಕೇಶನ್ ಬರ್ಬೇಕಾದ್ರೆ ಇದನ್ನೇನು ಲಾಗಾಗ ಹಾಕ್ತಾರ. ಈಗ 8 ಗಂಟೆ ಆದರೂ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಅಣ್ಣನ ಇನ್ನೂ ಡಿಸ್ಚಾರ್ಜ್ ಮಾಡಿಲ್ಲ, ಹಾಸ್ಪಿಟ್ಲಿಂದ ಕರ್ಕೊಂಬಂದಿಲ್ಲ. ಸೊ ಎಲ್ಲರೂ ಕಾರಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಸೊ ಎಲ್ಲೂ ಹೋಗಲಿಲ್ಲ, ಅದೇ ಬೇಜಾರು. ನಿನ್ನೆ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ, ಅಲ್ವಾ ಕಬೇಕಾ? ಸರಿ ನಿನ್ನ ತೋರಿಸ್ತೀನಿ ಇದು. ಹೆಂಗಿತ್ತು ಕಬೇಕಾ? ಸೂಪರ್ ಆಗಿತ್ತಲ್ಲ ಅಲ್ಲ? ಹೌದು, ನಾವಿನ್ನೂ ಚಿಕ್ಕಮಂಗ್ಳೂರಲ್ಲಿ ನಾರ್ಮಲ್ ಒಂದು ಪೇನ್ಗೆ ಅಂತ ಹೋಗಿದ್ದು. ಬೆಂಗಳೂರಲ್ಲಾಗಿದ್ರೆ ಬಿಟ್ಟು ಕಳಿಸ್ಬಿಟ್ಟಿರ್ಬೋದು, ಒಂದು IV ಹಾಕ್ಬಿಟ್ಟು. ಇಲ್ಲಿಲ್ಲ, ಆಗಲೇ ಥಿಂಕ್ ಮೋರ್ ದೆನ್ 4 hours ಆಗಿದೆ ಅನ್ಸುತ್ತೆ. 4 hours ಆಯಿತು. 5 hours ಎಲ್ಲ 5 hours ಆಗಿದೆ. ಏನು ಮಾಡ್ತಾಯಿದ್ದೀವಿ? ಇದೇನೋ ಎಡಿಟ್ ಮಾಡ್ತಾಯಿದ್ದೀವಿ, ತೋರಿಸು. ಫೋಟೋ ಅಲ್ಲ, ಆಗಲೇ ಏನೋ ತುಂಬ ಚೆನ್ನಾಗಿರೋದೊಂದು ಫೋಟೋ ಎಡಿಟ್ ಮಾಡ್ತಾಯಿದ್ದೀವಿ, ತೋರಿಸೋದು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಯಾರು ನಿಮ್ಮ ದೊಡ್ಡಕ್ಕ? ಅಲ್ಲೇ ನಿಮ್ಮ ರೈಟಲ್ಲಿ ಇಲ್ವಾ? ನಮ್ ಕಣ್ಣಕ್ಕ ಹೇಳಿದ್ಮೇಲೆ ನಾನು ಆ ಮಾತ್ ಮೇಲೆ ನಿಲ್ತೀನಿ. ಏನಾರು ನೋಡ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ. ಕಣ್ಣಲ್ಲ ಇವಾಗ್ಲೂ ಹಂಗೆ ಮಾತಾಡ್ತಾಳ ನೋಡು. ಅದನ್ನೇ ಹೇಳಿದೀನಿ, ಕಣ್ಣಲ್ಲಿ ಮಾತಾಡ್ಬೇಡ ಅಂತ. ಕಣ್ಣಲ್ಲೇ ಹೇಳ್ಬಿಟ್ಲು, ನಿನ್ನ ನೋಡ್ಕೊತೀನಿ, ನಿನ್ ಬೈತಿರೋ. ಕಣ್ಣ ಸಲ್ಲಿಗೆ ಈಗ ನಿನ್ನ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಯಾಕೋ ಟಾರ್ಚ್ ಹಾಕೋ, ಕಾಣಿಸ್ತಿಲ್ಲ ಅವಳು. ನೀನ್ ಹೇಳ್ದೆ ನೀನ್ ತೋರ್ಸ್ಬೇಡ ಅಂತ ನೋಡ್ ನಾನು ಏನ್ ಇಟ್ಕೊಂಡು ಸ್ಕ್ರೀನ್. ಇಲ್ಲ ಅಂದ್ರೆ ಇಷ್ಟೊತ್ತವರೆಗೂ ನಿನ್ ಕಣ್ಣು ಎಡಿಟ್ ಮಾಡ್ತೀನಿ. ಮರ್ಯಾದೆ ಕೊಡೋದು ಆದ್ರೂ ನಿನ್ ಕಣ್ಣಲ್ಲಿ ಮಾತಾಡ್ತೀಯಲ್ಲ. ಟಾರ್ಚ್ ಹಾಕೋ, ಕಾಣಿಸ್ತಿಲ್ಲ ಅವಳು. ಏನಿಲ್ಲ, ಆಯ್ ಹಾಯ್ ಅನ್ನು ಇಲ್ಲನ್ನು ಹಾಯ್ ಅಲ್ಲಲ್ಲ. ಸಾಕು ಆಫ್ ಮಾಡು. ಎಷ್ಟು ಕಿಂಡಲ್ ಮಾಡ್ತ್ಯಾ? ಅಯ್ಯೋ ಮುಟ್ಬಿಟ್ಟೆ. ಕಿಂಡಲ್ ಮಾಡ್ತ್ಯಾ? ಕಿಂಡಲ್ ಎಲ್ಲೇ ಮಾಡ್ತೇನೆ. ಎಷ್ಟು ಆಡ್ಕೊಂತಿದ್ಯಾ? ನಾನು ನೆಕ್ಸ್ಟ್ ಟ್ರಿಪ್ ಬರಲ್ಲ ನಿನ್ ಜೊತೆ. ನೀನ್ ಮನೆಗ್ ಬಂದು ಎತ್ತಾಕೊಂಡು ಹೋಗ್ತೀನಿ ಬಿಡು. ಬರಲ್ಲ. ಅಲ್ಲ, ಎತ್ತಾಕೊಂಡವ್ರು ಯೋಗೀಶ್ ಬಾಬು ದಯವಿಟ್ಟು ಕರ್ಕೊಂಡು ಹೋಗು. ಅವರು ಕಣ್ಣಲ್ಲೇ ಹೇಳ್ತಾರೆ, ಹಂಗೆ ಕಟ್ಟು ಬಂದ್ಬಿಡು. ಅವರು ಕಣ್ಣಲ್ಲೇ ಹೇಳ್ತಾರೆ ನೋಡಿ. ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮ ದಿವ್ಯಕ್ಕ ಇದ್ದಾರಲ್ಲ, ಅವರು ಒಂದು ಹೊಸದಾಗಿರೋ ಒಂದು ಟೀಚಿಂಗ್ ಕೋರ್ಸ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ. ಐರಾ ಬುಟಿಕಲ್ಲಿ ಇದ್ದಾರಲ್ಲ, ಅವರೇನಿದೆ ದಿವ್ಯಾ ಅಂತ ಹೇಳಿ, ದಿವ್ಯಾ ಯೋಗೀಶ್. ಅವರು ವೀಕೆಂಡ್ಸಲ್ಲಿ ಕ್ಲಾಸ್ ಕಂಡಕ್ಟ್ ಮಾಡ್ತಾರೆ. ಏನಪ್ಪಾ ಅಂದರೆ ಐ ಲ್ಯಾಂಗ್ವೇಜ್ ಅಂತ, ಕಣ್ಣ ಸಲ್ಲಿಗೆ ಅಂತ ಹೇಳಿ. ನೀವು ಕಣ್ಣಲ್ಲೇ ಹೆಂಗ್ ಮಾತಾಡೋದು, ಕಣ್ಣಲ್ಲೇ ಹಿಂಗೆ ಸಿಗ್ನಲ್ ಕೊಡೋದು, ಇದೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವೇನು ಕಲ್ತ್ಕೊತಾ ಇದ್ದೀವಿ, ಅದರಲ್ಲಿ ಎಕ್ಸ್ಪರ್ಟು ನೋಡಿ. ತುಂಬ ಚೆನ್ನಾಗಿ ಹೇಳ್ತಾರೆ, ಅವೆಲ್ಲ ಕಾಣಿಸ್ತಾ ಇಲ್ಲ. ಸಾರಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನನಗೆ DM ಮಾಡಿ. ಇದೆಲ್ಲ ಬೆಳಕಾಕ್ಬಿಟ್ಟು ಇವಳೆಲ್ಲ ಲೈಟ್ ಹಾಕೊಂಡವಳೆ, ಅವಳೆಲ್ಲ ಕಣ್ಣು ಮೊಬೈಲ್ ಗೊತ್ತೈತೆ, ನಾನು ಮಾತ್ರ ಮೂಲಕ್ಕೆ ಗೊತ್ತೈತೆ. ಬಂದ್ಬಿಡುತ್ತೆ ಕಾಣಿಸ್ತಾ ಇಲ್ಲ.
ಕಂಟೆಂಟ್ ಕೊಟ್ಟೆ ಕಣೆ ಕಂಟೆಂಟ್ ಕೊಟ್ಟೆ ಕಣೆ ಬೆಳಕು ಹಾಕೊಂಡು ಬೆಳಕಿಲ್ಲ ಆಗ್ಲಿಂದ ಹೇಳ್ತೀನಿ ಟಾರ್ಚ್ ಹಾಕು ಅಂತ ಮಲ್ಕೊಂಡು ಸೋರೆ ಹೌದು ಯಾ ಬೆಳಕು ಅಂತ ಬೆಳಕಾಕ್ರಿ ಬೆಳಕಾಕ್ರಿ ನನಗೆ ಬೇಡ ಅಕ್ಕ ಬ್ರೈಟ್ ಬೆಳಕು ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ. ಬೇಡ ನಮಗೆ ಮೋಹಿತ್ ಬೇಡ. ಒಳ್ಳೆ ಕಂಟೆಂಟ್ ಕೊಟ್ಟಿದ್ರು ಯಾ ಡೆಫಿನೆಟ್ಲಿ ವೈರಲ್ ಆಗೇ ಆಗುತ್ತೆ. ಅಯ್ಯೋ ಕಾಣಿಸ್ತಿಲ್ಲ ಕಣ ಅವಳು ಮತ್ತೆ ಲೈಟ್ ಅವಳಂಗೆ ಮಾಯಾವಿ. ಬೆಳಕು ನೀನು ಕರೆಕ್ಟ್ ಅವಳು ಮಾಯಾವಿ ಬೆಳಕು ಹಂಗ್ ಬಂದು ಹಂಗ್ ಹೊಟ್ಟೋಗ್ತಾಳೆ ಹೆಣ್ಣು ಮಾಯಿ ಆ ಬಂದಾಗ ಮಾತ್ರ ನೀವು ನೋಡ್ಕೋಬೇಕು ಅಷ್ಟೇ ಫ್ಲಾಶ್ ಲೈಟ್ ಬಿಡು ಲೈಟ್ ಹಾಕಲಿ. ಇರು ಅದು ಸ್ಪಾಂಟೇನಿಯಸ್ ಆಗಿ ಬರ್ಬೇಕು. ನಾನು ಏನಕ್ಕ ಮಾಡ್ದೆ? ಅಯ್ಯೋ 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 ಯಾಕೆ ಹೆಂಗ್ ಹೊಡಿತೀಯ ಹುಡ್ಗಂಗೆ? ನನಗೆ ಎಷ್ಟು ಅಯ್ಯೋ ಅನಿಸ್ತಿದ್ದೀರಾ ಅಂದ್ರೆ ನಿನ್ನಿಂದ 7 ಜನ ಟಾರ್ಚ್ ಹಾಕೋ ಆಂಟಿಗೆ ಹೇಳ್ತೀನಿ, ನಮ್ ಚಿಕ್ಕಿಗೆ ಹೇಳ್ತೀನಿ, ನಿನ್ ಮಗ ಅಯ್ಯೋ ಅನಿಸ್ತಾನೆ. ಅವ್ರ ಅಪ್ಪಂಗೆ ಹೇಳು, ಅವ್ರ ಅಪ್ಪಿಲ್ಲ ಏನ್ ಮಾಡ್ತೀನಿ ಹೇಳಕ್ಕೆ. ಮೇಲು ಅವ್ರ ಅಮ್ಮಂಗೆ ಹೇಳು, ಅವ್ರ ಅಮ್ಮ ಅಲೆ ಹೋಗಿ ವರ್ಷದ ಮೇಲೆ ಆಗೋಯ್ತು. ಯಾರಿಗಾದ್ರೂ ಹೇಳ್ಕೊ. ಅವ್ರಮ್ಮ ನಿಮ್ಮ ಆಂಟಿನೇ ನಮ್ಮ ಮಾತು ಕೇಳ್ಬೇಕು. ಮಲಗಿದ್ದಾರೆ ಗೊತ್ತಾಯ್ತು. ಅವ್ರಮ್ಮ ಅದನ್ನೇ ನಮ್ಮ ಅವ್ರನ್ನ ನಿಮ್ಮ ಆಂಟಿ ನಮ್ಮ ಮಾತು ಕೇಳ್ಬೇಕು. ಡಬಲ್ ಫ್ಲಾಶ್ ಅಕ್ಕ, ನೀನು ಬ್ರೈಟ್ ಹಾಕೊಂಡ್ಲಿ ಅಂದ್ಬಿಟ್ಟಿ ನೀನ್ ಕಲರ್ ಎಲ್ಲ ಎಕ್ಸ್ಪೋಸ್ ಆಗಲ್ಲ ಬಿಡು. ನೀನ್ ಕಲರ್ ಎಕ್ಸ್ಪೋಸ್ ಹಾಕೊಳ್. ನೀನ್ ಬ್ಯೂಟಿ ಸೀಕ್ರೆಟ್ ಯಾರು ಗೋಬೇಡ. ಅವ್ನು ಸುಭಾಷ್ ಮಾತಾಡ್ತಾನಲ್ಲ ತಗೊಂಡ್ಲೇ. ನಿನ್ ಬ್ಯೂಟಿ ಸೀಕ್ರೆಟ್ ಎಲ್ಲ ಹೋಗ್ಬೇಡ. ನಿನ್ ಬ್ರೈಟ್ ಹಾಕೊಂಡ್ರೆ ಓಕೆ ಬೆಳಿಗ್ಗೆ ಎದ್ದು ಮಗ ತೊಳ್ಕೊಂಡಿ ಅಪ್ಪಿಗೆ ತೊಳ್ಕೊಂಡಿ ಅಪ್ಪಂಗೆ ಹೇಳು, ಈಗ ಅಣ್ಣಂಗೆ ಹೇಳೋಣ. ಲೋಕೇಶ್ ಅವ್ರಿಗೆ ಮತ್ತೆ ರುದ್ರಸ್ವಾಮಿ ಅವ್ರಿಗೆ ಹೇಳು ಸಾರಿ ಹೇಳು ಈಗ್ಲೂ ಕಣ್ಣಲ್ಲೇ ಮಾತಾಡ್ತಾನೆ. ಅಲ್ಲ ಕಡೆ ಕೈಯಲ್ಲಿ ತೋರಿಸ್ದೆ ಕಡೆ. ನಿನ್ ಕಣ್ಣು ಒಂದ್ ದಿವಸ ತೆಗ್ದಿ ಬೀಜ ಫ್ರೈ ಮಾಡ್ಬಿಡ್ತೀನಿ. ಕಣ್ಣು ಫ್ರೈ ಮಾಡ್ಬಿಡ್ತೀನಿ ಬೀಜ ಫ್ರೈ. ಕಾವ್ಯಕ ಹೆಂಗ್ ತೋರ್ಸು ಅವಳು ಹೇಳಿದ್ದು. ಹೇಳಿದ ಹೆಂಗಿತ್ತು ಹಿಂಗೇನು ತೋರಿಸ್ತೆ ಕೈನ? ಅಲ್ಲ ಕೈ ತೋರಿಸಿದೆ, ಬಾಯಿ ಇದ್ದುತ್ತಾನೆ ಮಾತಾಡ್ಬೋದಿತ್ತು ತಾನೆ, ಕಣ್ಣಲ್ಲ ಅದೇನಕ್ಕೆ ಅದು ಲವ್ ಜಾಸ್ತಿ ಕಾವ್ಯ, ಲವ್ ತುಂಬಾ ಇದೆ. ಸಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ಮಾಡ್ಕೋಬೇಕು. ಮೇಡಮ್ ಎಲ್ಲ ಬೇಕು ಅಲ್ಲಿ ಮೇಡಮ್ ಎಲ್ಲಿ ಮೇಡಮ್ ಎಲ್ಲಿ ಮೇಡಮ್? ಏ ಗೊತ್ತಾಗಲ್ವಲ್ಲಪ್ಪ ಕಣ್ಣಲ್ಲೇ ತೋರಿಸ್ತಿಲ್ಲ ನಾನು. ಆಗಲ್ಲ ಮೇಡಮ್ ಅಲ್ಲಿಗೆ ಏಯ್, ಎಲ್ಲಿ ಏನಂದೆ ನೀನ್ ಹೇಳಿದ ಅವ್ನಿಗೆ ಅರ್ಥ ಆಗಿಲ್ಲ, ಅದಕ್ಕೆ ಅದು ಬರಲ್ಲ ಅಂತ ಹೇಳ್ದೆ ಅವ್ನು. ಆಟೋದಲ್ಲಿ ಯಾರು ಓಕೆ ನಾನು ಆಟೋದಲ್ಲಿ ಹೋಗೋದೇ ಇಲ್ಲ, ಗಾಡಿ ತಗೊಂಡು ಹೋಗ್ತೀನಿ ಆಯ್ತಾ. ಗಾಡಿ ತಗೊಂಡ್ ಹೋಗ್ತಾಳೆ. ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂದ್ರೆ ಗಾಡಿ ಓಡಿಸೋದ್ ನೋಡ್ಬೇಕಕ್ಕ Start ನೀನು. ಆಗಂಗೆ ಏನೂ ಆಗಿಲ್ಲ, ಗಾಡಿ ಆರಾಮ್ಸೆ ಸ್ಟಾರ್ಟ್ ಆಗುತ್ತೆ. ಪೊಲೀಸ್ ನಿಲ್ಸ್ಬಿಟ್ಟು ಫೈನ್ ಆ ಕಟ್ಟಿ ಗಾಡಿಗೂ ಹೇಳ್ತಾಳೆ ಅರೆ ಗೊತ್ತು, ಇದು ಬ್ಯಾಟ್ರಿ ಗಾಡಿ, ಆರಾಮ್ಸೆ ಹೋಗಿ ಅದಕ್ಕೆ ಹೆಲ್ಮೆಟ್ ಹಾಕಲ್ಲ. ಇಲ್ಲ ನಿಲ್ಲಿಸ್ತಾವತ್ತು ಅಫೆನ್ಸ್ ಇದು. ಅಲ್ಲ Helmet ನಿಲ್ಲಿಸ್ತಾ, ಹಾಕಲ್ಲ ಕೈ ಹಾಕ್ತಾ. ಇವಳ ಮುಖನ ನೀಟಾಗಿ ಗಮನಿಸ್ಕೊಳ್ಳಿ. ಇನ್ನೊಂದ್ಸತಿ ಟಾರ್ಚ್ ಹಾಕಿ ತೋರಿಸ್ತಾ ಇದ್ದೀನಿ. ಆ ಬ್ಯಾಟ್ರಿ ಗಾಡಿ ಹೋಗಿ ಇಂದ ನೀಟಾಗಿ ಗಾಡಿ ತಗೊಂಡು ಬಂದೆ, ಓಕೆನಾ? ಅಯ್ಯೋ ವೈರಲ್ ಕಂಟೆಂಟ್ ಕೊಟ್ಬಿಟ್ಟು ನೋಡಿ, ತುಮಕೂರು ಪೊಲೀಸ್ ಏನಾದ್ರು ನೋಡ್ತಾ ಇದ್ರೆ ಇದನ್ನ ನೋಡ್ಕೊಳ್ಳಿ. ನಾವು ಹೆಂಗಂತ ಹೇಳ್ತೀವಿ ಪೊಲೀಸ್ಗೆ, ಸರ್ ತಗೊಳ್ಳಿ ಸರ್, ಅದನ್ನೇ ನಾನು ತಗೊಂಡೋಗ್ಕೊಟ್ಟೆ. ಸರ್ ತಗೊಳ್ಳಿ ಸರ್, ನೀನ್ ಹಿಂಗಂದ್ರೆ ಪೊಲೀಸ್ ನಿಜವಾಗ್ಲೂ ಬಿಟ್ಟು ಕಳಿಸ್ತಾರೆ. ಬಿಟ್ಬಿಟ್ಟೆ ಕಳಿಸ್ತಾರೆ. ಸರ್ ತಗೊಳ್ಳಿ ಅಷ್ಟೇ. ಹೇಳಿ ಸರ್ ಏನು ಒಫೆನ್ಸ್ ಹೇಳಿ ಸರ್, ಬ್ಯಾಟ್ರಿ ಗಾಡಿ ಯಾರು ಹೆಲ್ಮೆಟ್ ಹಾಕೋತಾರೆ? ನಾನು ಬಿಡಿ ಸರ್ ಏನೋ ಕೇಳೇ ಇಲ್ಲ ಮರ್ತೋಯ್ತು, ಭುವನ. ಹೆಲ್ಮೆಟ್ ಹಾಕಿಲ್ಲ, ನೆಕ್ಸ್ಟ್ ಬಿಡಿ ಸರ್ ಅಂತ ಡಿಎಲ್ ಕೊಡಿ ಇಂದ ಡಿಎಲ್ ಕೊಟ್ವಿ. ಇದರ Helmet ಮೇಡಮ್. ರಾಗವಾಗಿ ಇರ್ತೀರ ಕೊಟ್ಲು ಏನ್ ಹೇಳಿ ಬಿಡ್ರು. ಅಣ್ಣ ಬಂದ ಡಾಕ್ಟರ್ ಕೇಳ್ರ ಫಸ್ಟ್ ಏನಾಯ್ತು? ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿದೆ. ನಾವು ವಿನು ಅಣ್ಣನ
ಡಿಸ್ಚಾರ್ಜ್ ಎಲ್ಲ ಮಾಡಿಸ್ಕೊಂಡು ಇನ್ನೇನು ಹೊಡಬೇಕು ಅನ್ನೋ ಟೈಮಲ್ಲಿ ಅವನಿಗೆ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ತಿರ್ಗಾ ಒಂದು 2 ಅವರ್ಸು ಅವನ್ನ ಸುಧಾರಿಸ್ಕೊಂಡು ಸ್ವಲ್ಪ ಅವ್ನ ಕಂಡೀಷನ್ ನೋಡಿಕೊಂಡು ಆಮೇಲೆ ನಾವೆಲ್ಲ ಊಟ ಮಾಡಿಕೊಂಡು ಈಗ ಬಿಟ್ಟಿದ್ದೀವಿ. ಈಗ ಆಲ್ರೆಡಿ 12 ಗಂಟೆ ಆಗಿದೆ. ಇಲ್ಲೊಂದು ಹೈವೇ ಕೆಫೆ ಅಂತ ಹೇಳಿ ಕಾಫಿ ಕುಡಿಯೋಕ್ಕೆಲ್ಲ ಸ್ಟಾಪ್ ಹಾಕಿದ್ದೀವಿ. ತುಂಬ ಲೇಟ್ ಆಯಿತು, ಏನೂ ನೋಡಲೂ ಇಲ್ಲ ಈ ಸತಿ. ಸೊ ಬೇಜಾರಾಗ್ತಾಯಿದೆ, ಸಿಚುಯೇಷನ್ ಭಾಳ ಕ್ರಿಟಿಕಲ್ ಆಗಿತ್ತು. ಸೊ ಈಗ ಫೈನ್, ಈಸ್ ಫೈನ್ ನಾವು. ಮೇ ಬಿ ನಾವು ಒಂದು 3 ಗಂಟೆಗೆ ರೀಚ್ ಆಗ್ತೀವಿ ಎಲ್ಲರೂ ಮನೆಗಳಿಗೆ. ನೋಡುವ ಯಾವಾಗ ಹೋಗ್ತೀವಿ ಏನು ಅಂತ. ಲೆಟ್ಸ್ ಅಪ್ಡೇಟ್. ನಾವು ಹಾಸನಾಗಿ ಬಂದ್ವಿ. ಇವಾಗ 12 ಗಂಟೆ ಆಗಿತ್ತು. ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ನಾವು ಚಾರ್ಜ್ ಸ್ಟ್ರೀಟಲ್ಲಿ ಊಟ ಮಾಡ್ಕೊಂಡು ಬಂದಿದ್ದು. ಸೊ ವಿನೋಡ್ ನನ್ನ ಸಿಚುವೇಶನ್ ತುಂಬ ಖರಾಬಾಗಿತ್ತು. ಏನೇನೋ ಮಾಡಿಬಿಟ್ವಿ ಆ ಟೈಮಲ್ಲಿ. ಅವನಿಗೆ ಹೊಟ್ಟೆ ನೋವು ಕಡಿಮೆ ಆಗಲಿ ಅಂತ ಹೇಳಿ ಆ ಟೈಮಲ್ಲಿ ನಮಗೆ ವೀಡಿಯೋ ಮಾಡೋಕ್ಕಾಗಲಿ ಅಥವಾ ಹೇಳೋಕ್ಕಾಗಲಿ ಸೊ ಕೈಕಾಲು ಆಡ್ತಾ ಇರಲಿಲ್ಲ. ಹಿಂದಿನ ದಿನ ಎಷ್ಟು ಎಂಜಾಯ್ ಮಾಡಿದ್ವು. ಸೆಕೆಂಡ್ ಡೇ ಕೂಡ ನಮಗೆ ಚೆನ್ನಾಗೇ ಇತ್ತು. ಬಟ್ ವಿನೋಡ್ ನಂಗೆ ಪಾಪ ಅವ್ನ ಸಿಚುವೇಶನ್ ನೋಡಿ ನಮಗೆಲ್ಲ ಭಯ ಆಗ್ತಾಯಿತ್ತು. ಯಾಕೆ ಹಿಂಗಾಗ್ಬಿಡ್ತಲ್ಲ, ನಾವೆಲ್ಲ ಒಂದೇ ಫುಡ್ ತಿಂದಿದ್ವಿ, ಅವನು ಕೂಡ ನಾವು ತಿಂದಿದ್ದ. ಸೊ ಅವನಿಗೆ ಮಾತ್ರ ಯಾಕೆ ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ. ಸೊ ಹಿಂದಿನ ದಿನ ನಾವು ಇಷ್ಟೆಲ್ಲ ಎಂಜಾಯ್ ಮಾಡಿದ್ವಿ. ಇವತ್ತು ನಮಗೆ ಒಂಥರ ಖುಷಿನೇ ಇತ್ತು, ಯಾಕೆಂದರೆ ತುಂಬ ದಿನ ಆದಮೇಲೆಲ್ಲ ಕಸಿನ್ಸ್ ಸೇರಿದ್ವಿ. ಈ ಕಸಿನ್ಸ್ ಟ್ರಿಪ್ ಮಾಡೋದಕ್ಕೆ ಕಾರಣ ಶ್ರೇಯಾ. ಅವಳೇ ಎಲ್ಲರೂ ಓಡಿಸಿದ್ದು, ಬಟ್ ಲಾಸ್ಟಿಗೆ ಅವಳೇ ಬರಲಿಲ್ಲ. ವಿ ಮಿಸ್ ಯು ಶ್ರೇಯಾ. ನಾನು ಫಸ್ಟ್ ವೀಡಿಯೋಲಿ ನೀನು ಹೆಸರು ಹೇಳಿಲ್ಲ ಅಂತ ನೀನು ಇದು ಮಾಡ್ತಿದ್ದೆ ಅಲ್ಲ. ರಿಯಲಿ ಐ ಮಿಸ್ ಯು ಸೋ ಮಚ್. ಏಕೆಂದರೆ ನಾನು ತುಂಬ ಮಿಸ್ ಮಾಡ್ಕೊಂಡ್ವಿ. ಬೇಕಂದರೆ ನಿನ್ನ ಮಕ್ಕನ ಕೇಳು, ಮೋಹಿತ್ನ ಕೇಳು, ಎಲ್ಲರನ್ನೂ ಕೇಳು. ಹಿಂದಿನ ದಿನ ತುಂಬ ಚಂದ್ರ ಕಾವ್ಯಕ್ಕ ಬರೀ ಅರ್ಧ ಕಾಣಿಸ್ತಾ ಇದ್ದೇನೆ. ಯಾಕೆ ಹೇಳು ನೋಡೋಣ, ಹೇಳಿ ಯಾಕೆ ಅಂತ. ಯಾಕಂದ್ರೆ ಪೌರ್ಣಮಿ ಇವಾಗ ತಾನೇ ಅಲ್ವೇ, ಅರ್ಧ ಚಂದ್ರ ಅಲ್ಲ ಇದೆ, ಇನ್ನು ಅರ್ಧ ಚಂದ್ರ ಇಲ್ಲಿ ಡ್ರೈವಿಂಗ್ ಮಾಡ್ತಾ ಇದೆ. ಎಕ್ಸಾಕ್ಟ್ಲಿ. ಯಾಕೆ ಹೇಳು, ನಿನಗೆ ಫಿಲಮಲ್ಲಿ ಚಾನ್ಸ್ ಸಿಕ್ಕಿದೆ, ಅದನ್ನ ನನ್ನ ಲೋಗಲ್ಲಿ ಹೇಳೋದೇ ಬರ್ತೋಗಿದ್ದೀನಿ. ನೋ, ದಟ್ಸ್ ಕ್ಯಾರೆಕ್ಟರ್ ನೇಮ್ ಈಸ್ ಚಂದ್ರ. ಚಂದ್ರ ಯಾಕೆ ನಿನಗೆ ಚಂದ್ರ ಅಂತ ಹೆಸರಿಡ್ಲಿಲ್ಲ? ಯಾಕಂದ್ರೆ ನಮ್ಮಪ್ಪ ಕಾವ್ಯಾಂಗ ಅಂತಿದ್ರು ಅದಕ್ಕೆ. ಅಲ್ಲ, ಡೈರೆಕ್ಟರ್ ಇಡ್ತಾನೆ ನಿನ್ನ ಹೆಸರು, ಅದನ್ನ ಅದಕ್ಕೆ ಇಡ್ಲಿಲ್ಲ. ಡೈರೆಕ್ಟರ್ ನಿನ್ನ ಎಣ್ಣೆಯಿಂದ ನಾಮಕರಣ ಮಾಡಿದ್ದಾನೆ ಚಂದ್ರ ಅಂತ. ಎಲ್ಲಿ ತಿರುಗಿ ಕಡೆ ನೋಡೋಣ ಅರ್ಧ ಚಂದ್ರನ. ಅರ್ಧ ಚಂದ್ರನ ಮುಖ ಬಾಡೋಗಿದೆ ಬೆಳಗ್ಗೆ. ಡ್ರೈವ್ ಮಾಡಿ ನಿದ್ದೆ ಇಲ್ದೆ ಬಿಸಿಲೆಲ್ಲ ಓಡಾಡಿ ಬಾಡೋಗಿದೆ ಅರ್ಧ ಚಂದ್ರ. ಇನ್ನು ಅರ್ಧ ಚಂದ್ರ ಇಲ್ಲಿ ಕಾಣಿಸ್ತಿದೆ, ಇನ್ನು ಅರ್ಧ ಚಂದ್ರ ಇಲ್ಲಿದೆ. ಮುದುಡಿದ ತಾವರೆ ಎಲ್ಲರೂ ಹಂಗೆ ಹಾಕಿದ್ದೀವಿ. ಆಲ್ಮೋಸ್ಟ್. ಪಾಪ ನಮ್ಮ ದಿವ್ಯಕ್ಕೂ ನೋಡಿ, ಪ್ಲೀಸ್ ಕೈ ಇಳಿಸು ದಿವ್ಯಕ್ಕ. ಶಿ ಇಸ್ ವೆರಿ ಟೈರ್ಡ್ ನೌ. ಸೊ ಈ ನಾನು ನಿಮ್ಮೆಲ್ರಿಗೂ ಇದನ್ನು ಹೇಳೋದೇ ಮರ್ತೋಗ್ಬಿಟ್ಟೆ. ಹಿಂದಿನ ದಿನ ಸಿಕ್ಕಿದ ಗ್ರೂಪಲ್ಲಿ ಒಬ್ಬರು ಡೈರೆಕ್ಟ್ರ್ ಇದ್ದರು. ಅವರು ಕಾವ್ಯಕನ್ನು ಮತ್ತು ರೇಣು ಅಣ್ಣನ್ನು ಅವ್ರು ಮಾಡ್ತಾಯಿದ್ದು ಒಂದು ಮೂವಿನಲ್ಲಿ ಲೀಡ್ ರೋಲ್ ಇದೆ, ಅದನ್ನು ನೀವು ಮಾಡೋದಕ್ಕೆ ಇಬ್ಬರು ಸೂಟ್ ಆಗ್ತಿದ್ದೀರಾ ಅಂತ ಕೇಳಿದ್ರು. ಸೊ ಹಾಗಾಗಿ ನೈಟ್ ನಾವು ಮಲ್ಗೋದು ಲೇಟ್ ಆಯಿತು. ಅವರು ಮಾಡ್ತಿದ್ದ ಮೂವಿ ಸ್ಟೋರೀಸ್ ಎಲ್ಲ ಹೇಳ್ತಾಯಿದ್ರು ನಮಗೆ. ಸೊ ಅದನ್ನು ಕೇಳಿಕೊಂಡು ಅದಕ್ಕೆ ಇಲ್ಲಿ ನಾನು ಕಾವ್ಯಕ್ಕನ್ನು ರೇಗಿಸ್ತಾ ಇದ್ದೆ. ಆ ಕ್ಯಾರೆಕ್ಟರ್ ನೇಮ್ ಬಂದು ಚಂದ್ರ ಅಂತ. ಸೊ ಅದಕ್ಕೆ ರೇಗಿಸ್ತಿದ್ದಿದ್ದು. ಸೊ ಹಾಗಾಗಿ ಮಲ್ಗೋದು ಲೇಟ್ ಆಯಿತು. ಬಟ್ ಆ ಸ್ಟೋರಿನ ನಿಮಗೆ ಮುಂದೆ ಗೊತ್ತಾಗುತ್ತೆ ಮಾಡು. ಈಗ ಜಸ್ಟ್ 2.5 hours ಆಯಿತು ಇಡ್ಲಿ ತಗೊಂಡು. ಬಟ್ ತಗೊಂಡಿದ್ದೀವಿ, ಆದರೆ ತಿಂತಿದ್ದಂತಾನೆ ಇವಾಗ. ಹೆಂಗೋ ತಿನ್ಲಿ, ಸುಮ್ಮನೆ ಇರು. ಅವ್ನು ಹುಷಾರಾದರೆ ಸಾಕು. ನಾವಿವಾಗ ಹಾಸನ ಹೈವೇ ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ ಅಲ್ವಾ? ಹಾಸನ ಹೈವೇಲೇ ಇದ್ದೀವಿ. ಸಾರಿ, ಹಾಸನ ಬಿಟ್ಬಿಟ್ಟು ಟೋಲ್ ಹತ್ರ ಇದ್ದೀವಿ. ಆಗ್ಲಿಂದ ತಿಂದು ಈಗ ತಿಂತಾ ಇದ್ದಾನೆ ಪಾಪ. ಅವನ ಸಿಚುಯೇಷನ್ ಖರಾಬ್ ಆಗಿದೆ. ಏನು ಹೇಳಿನೇ ಏನಾದ್ ನೋಡೋ ಮೋಹಿತ್ ಆಗ್ಲೇ ಅರುಣಣ್ಣ ನೀರು ಕುಡಿಬೇಕು. ಕಣ್ಣಲ್ಲೇ ಕೊಡೋದು ಅಂತ ಹೇಳೋ. ಕಣ್ಣಲ್ಲೇ ಅಲ್ಲ, ಅರುಣಣ್ಣ ನೀರು ಕುಡಿಬೇಕು. ಅಲ್ಲಿ ಕಾರಲ್ಲಿದೆ ವಾಟರ್ ಬಾಟಲ್ ತಗೊಂಬಂದ್ರೆ
ಏಯ್ ಇವನ ಅಣ್ಣ ಆಗಿನ್ನೇನಕ್ಕೆ ಮತ್ತೆ ಇರೋದು ದೊಡ್ಡವನು ನಮ್ಮೆಲ್ಲರಿಗಿಂತ. ಮೊಬೈಲ್ ಹಿಡ್ಕೊಳ್ಳೋ ಅಂದ್ರೆ ಅಂತ ಓಕೆ ಆಗಿದೆ ಏನು ಕ್ರಿಯೇಟಿವ್ ಆಗಿ ತಿಂತೇವೆ ಅನ್ಸುತ್ತೆ. ಸಾಮ್ಗಳು ಅದನ್ನ ಸವಿತಾರೆ. ಇಲ್ಲಿ ಮತ್ತೆ ನಾವು ಹೊರಡೋವಂಥ ಟೈಮಲ್ಲಿ ಹಾಸನ್ ಟೋಲ್ ಹತ್ರ ನಿಲ್ಲಿಸಿದ್ವಿ. ಅಲ್ಲಿ 1 hour ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನೊಂದು ಕಾರ್ದು ಲೈಟ್ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಹಾಗೆ ಎಲ್ರಿಗೂ ನಿದ್ದೆ ಬೇರೆ ಬರ್ತಿತ್ತು. ಸೊ ಮ್ಯಾಗಿ ತಿನ್ಕೊಂಡೆಲ್ಲ ಮುಂದೆ ಹೊರಟ್ವಿ. ಎಲ್ರಿಗೂ ಹೆಂಗೆ ಹೆವಿ ನಿದ್ದೆ ಬರ್ತಿತ್ತು ಅಂದರೆ ನಾನು ಕಾವ್ಯಕ್ಕೆ ಡ್ರೈವ್ ಮಾಡ್ತಿದ್ದು ಕಾರಲ್ಲಿ ಕೂತಿದ್ದೀನಿ. ಕಾವ್ಯಕ್ಕೆ ಹಿಂಗೆ ಏನೇನೋ ಇರೋ ಸ್ಟೋರಿಗಳು ಹೇಳ್ಕೊಂಡು ಅವಳು ನಿದ್ದೆ ಮಾಡಬಾರ್ದು ಅಂತ ಎಚ್ಚರದಿಂದ ಇರೋದಕ್ಕೆ ಟ್ರೈ ಮಾಡ್ತಾಯಿದ್ವಿ. ಬಟ್ ಹಾಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 4:30 ಆಗಿತ್ತು ನಾವು ಕುಣಿಗಲ್ ಬಂದಾಗ. ಕುಣಿಗಲ್ ಬಂದ್ವಿ, ನಾವು ತುಮಕೂರಿಗೆ ಬಂದ್ವಿ, ಅವರು ಬ್ಯಾಂಗ್ಳೂರಿಗೆ ಹೋದರು. ಇಲ್ಲಿಗೆ ನಮ್ಮ ಸೆಕೆಂಡ್ ಡೇ. ಈ ಥರ ಇತ್ತು ನಮ್ಮ ಕಸಿನ್ ಸೆಕೆಂಡ್ ಡೇ ಟ್ರಿಪ್. ಹೇಗಿತ್ತು, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.